ನಮ್ಮ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಹಬ್ಬದ ಸ್ಪೆಷಲ್ ಆಗಿ ಅವಲಕ್ಕಿ ವಡೆ ಮಾಡ್ತಾ ಇದ್ದೀನಿ. ಅವಲಕ್ಕಿ ವಡೆ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಕಪ್ ಅವಲಕ್ಕಿ ತಗೊಂಡಿದ್ದೀನಿ. ಅವಲಕ್ಕಿನ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನೋಡಿ, ಧೂಳು ಎಷ್ಟೊಂದು ಇರುತ್ತೆ, ಅದರಲ್ಲಿ ಧೂಳೆಲ್ಲ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಅವಲಕ್ಕಿ ಮುಳುಗೋಷ್ಟು ನಾವು ನೀರು ಹಾಕ್ಬಿಟ್ಟು ಒಂದು 20 ನಿಮಿಷ ನಾವು ನೆನೆಯಕ್ಕೆ ಬಿಟ್ಬಿಡೋಣ. ಇವಾಗ ನಾನು ಮತ್ತೆ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನಾನು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೆ. ಒಂದು 10 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಣ್ಣು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಮತ್ತು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ. ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ಒಂದು ಕಾಲು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಾದ್ಮೇಲೆ 1 ಸ್ಪೂನಷ್ಟು ನಾವು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬದಲಾಗಿ ನೀವು ಜೀರಿಗೆ ಕೂಡ ಹಾಕ್ಕೋಬೋದು, ಸ್ವಲ್ಪ ಓಂಕಾಳು ಕೂಡ ಹಾಕ್ಕೋಬೋದು. ಜೀರ್ಣಶಕ್ತಿಗೆ ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ. ಇವಾಗ ಅವಲಕ್ಕಿನ ತುಂಬ ನಾವು ಸ್ಮ್ಯಾಶ್ ಮಾಡ್ಕೊಳ್ತೀರ. ನಾವು ಅರ್ಧಂಬರ್ಧ ನಾವು ಅನ್ನ ಯಾವ ಥರ ಇರುತ್ತೋ ಆ ಥರ ನಾವು ಸ್ವಲ್ಪ ಹಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಬಿಟ್ಟು ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡೋಣ. ಹಾಕ್ಕೊಂಡು 1 ಚಿಟಿಕೆಯಷ್ಟು ನಾವು ವಡೆ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ನಾವು ಸೋಡಾ ಹಾಕಲೇಬೇಕಾಗುತ್ತೆ. ಸ್ವಲ್ಪ ಸೋಡಾ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ನಾವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದರಲ್ಲೇ ಸರಿ ಹೋದರೆ ಇದನ್ನೇ ಸರಿ ಮಾಡ್ಕೋಬೋದು. ಅವಲಕ್ಕಿಲಿ ಜಾಸ್ತಿ ನೀರು ಹಾಕ್ಕೋಬೇಡಿ. ನೀರು ಹಾಕ್ಕೊಂಬಿಟ್ರೆ ನಮಗೆ ತುಂಬ ಹಸಿಟ್ಟು ಜಾಸ್ತಿ ಹಿಡಿಸುತ್ತೆ, ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ನೋಡಿ, ನನಗೆ ಒಂದು ಸ್ಪೂನಷ್ಟು ನೀರು ಹಿಡಿಸಿದೆ ಅಷ್ಟೇ. ನಾವು ಸ್ವಲ್ಪ ನೀರು ಚುಮ್ಕಿಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಚಪಾತಿನ ಹಿಟ್ಟಿನ ಅದಕ್ಕೆ ಬಂದಿದೆ. ನೋಡಿ, ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕೈಗೆ ಅಂಟೋದಿಲ್ಲ. ಉಂಡೆ ಮಾಡಿಕೊಂಡು ನಾವು ಈ ಥರ ವಡೆಯನ್ನು ಥರ ತಟ್ಕೊಂಡು ಇಟ್ಕೊಂಡು ಕೂಡ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಕೂಡ ಹಾಕ್ಕೋಬೋದು. ಮತ್ತು ಇಲ್ಲಾಂತಂದರೆ ನಾವು ಎಣ್ಣೆಯಲ್ಲಿ ಡೈರೆಕ್ಟಾಗಿ ವಡೆ ತಟ್ಟಿ ಹಾಕ್ಕೋಬೋದಾಗುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು. ಇವಾಗ ಎಣ್ಣೆ ಮೀಡಿಯಮ್ ಉರಿನಲ್ಲಿ ಕಾಯಬೇಕು, ತುಂಬ ಕಾಯಬಾರ್ದು. ನೋಡಿ, ಈ ಥರ ನಿಧಾನಕ್ಕೆ ಬೇಯಬೇಕಾಗುತ್ತೆ. ನೋಡಿ, ಸ್ವಲ್ಪ ನೊರೆ ಬರಬೇಕಾಗುತ್ತೆ. ಆ ಥರ ನೋಡಿ, ತುಂಬ ಕಾದ್ಬಿಟ್ರೆ ನಮಗೆ ವಡೆ ಎಲ್ಲ ಸೀದೋಗ್ಬಿಡುತ್ತೆ, ಮೇಲೆ ಕಲರ್ ಬರುತ್ತೆ, ಒಳಗಡೆ ಬೇಯೋದಿಲ್ಲ. ಅದಕ್ಕೆ ಮೀಡಿಯಮ್ ಉರಿನಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ವಡೆ ಎಲ್ಲ ಒಂದೊಂದೇ ತಟ್ಟಿ ಹಾಕ್ಕೊಳ್ಳೋಣ. ನೋಡಿ, ಇನ್ನೊಂದು ಥರ ನಮಗೆ ಬೆರಳಚ್ಚು ಬರಬಾರ್ದು ಅಂತಾರೆ ಕೆಲವರು. ಆ ಥರ ಮಾಡ್ಕೊಳ್ಳೋಕ್ಕೆ ನೋಡಿ, ಈ ಥರ ಅಂಗೈಯಲ್ಲಿ ನಾವು ಪ್ರೆಸ್ ಮಾಡಿಕೊಂಡು ನಾವು ವಡೆನ ಹಾಕ್ಕೋಬೋದಾಗುತ್ತೆ. ಹಾಕ್ಕೊಳ್ಳಿ. ಮತ್ತೆ ನೋಡಿ, ಇದನ್ನು ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಅವಲಕ್ಕಿ ವಡೆ ಬೆಂದ ಮೇಲೆ ನಾವು ತಿರುಗಿಸ್ಕೋಬೇಕಾಗುತ್ತೆ. ಫಸ್ಟ್ ಹಾಕಿದ ತಕ್ಷಣ ತಿರುಗಿಸಿರೋ ವಡೆ ಎಲ್ಲ ಒಡ್ಕೊಂಬಿಡುತ್ತೆ. ನೋಡಿ, ಈ ಥರ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಒಂದು ಅರಿಶಿಣ ಬಣ್ಣಕ್ಕೆ ನಾವು ತಿರುಗಿದಾಗ ನಾವು ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ನಾವು ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ. ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನಾನು ತುಂಬ ಸರಿ ತಿರುಗಿಸೋದನ್ನು ತೋರಿಸಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಒಂದು 2-3 ಸರಿ ತೋರಿಸಿದ್ದೀನಿ ಅಷ್ಟೇ. ನೋಡಿ, ಇದನ್ನು ನೀವು ಬೇಕಾದ್ರೆ ಕಟ್ಲೆಟ್ ಥರ ಕೂಡ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಚೆನ್ನಾಗಿ ಒಂದು ತಟ್ಟೆ ಮುಚ್ಚಿಬಿಟ್ಟು ನಾವು ಫ್ರೈ ಮಾಡ್ಕೊಂಡು ತಿಂದರೆ ಕೂಡ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇವಾಗ ಇದಕ್ಕೆ ತರಕಾರಿ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಬೋದು. ಅದನ್ನು ಕೂಡ ಒಂದಿನ ನಾನು ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ತಿರುಗಿಸಿ ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಒಂದು ಕಡೆ ಬೆಂದಿರುತ್ತೆ ಮತ್ತು ಒಂದು ಕಡೆ ಬೆಂದಿರೋದಿಲ್ಲ. ನೋಡಿ, ಇದನ್ನು ನಾವು ಮಕ್ಕಳಿಗೆ ಸ್ಕೂಲಿಂದ ಬರೋ ಟೈಮ್ಗೆ ಮತ್ತು ಸಾಯಂಕಾಲ ಚಳಿ ಇರೋ ಟೈಮ್ಗೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಖಾರವಾಗಿ ಟೀ ಟೈಮ್ಗೆ ಒಂದು ಸಿಂಪಲಾಗಿ ಒಂದು ನಾಷ್ಟ ಮಾಡ್ಬೋದಾಗುತ್ತೆ. ಒಂದು ತಿಂಡಿ ಮಾಡಿ ಮಕ್ಕಳಿಗೆ ಮತ್ತು ಕೆಲಸದಿಂದ ಬರೋ ಮನೇಲಿರೋರಿಗೆ ಎಲ್ಲರಿಗೂ ಮಾಡಿಕೊಡ್ಬೋದಾಗುತ್ತೆ. ನಾನು ಸುಮ್ಮನೆ ಒಂದು ಸ್ವಲ್ಪ ಕರಿಬೇವನ್ನ ಸುಮ್ಮನೆ ಅದರಲ್ಲಿ ಹಾಕಿ ತೆಗಿತಾ ಇದ್ದೀನಿ, ಸುಮ್ಮನೆ ಗಾರ್ನಿಷ್ಗೆ ಇರಲಿ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ವಡೆ ಎಲ್ಲ ಕಲರ್ ಚೇಂಜ್ ಆದಮೇಲೆ ನೀವು ಮಾಡ್ಕೋಬೋದು. ಮನೇಲಿ ನೆಂಟರು ಬಂದಾಗ ಕೂಡ ನಾವು ಒಂದು 5 ನಿಮಿಷಕ್ಕೆ ಏನು ಮಾಡೋದು ಅನ್ನೋ ಒಂದು ಇದಿಲ್ದಿರ ಮನೇಲಿರೋ ವಸ್ತುಗಳನ್ನ ಇಟ್ಟು ನಾವು ಐಟಮ್ಗಳನ್ನ ಇಟ್ಟು ನಾವು ಮಾಡ್ಕೋಬೋದು. ಈ ಥರ ಕಲರ್ ಬಂದಾಗ ತೆಗೆದ್ರೆ ಸಾಕಾಗುತ್ತೆ. ವಡೆ ರೆಡಿ ಇದೆ. ನೀವು ಮನೇಲಿ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವೀಡಿಯೋನ ಮೊದಲನೇ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಕಮೆಂಟ್ ಮಾಡಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.